ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ಬೇಕು ಅಂತ ಹೇಳಿದ್ನಲ್ಲ ನಾನು. ನನಗೆ ಆ ಹುಡುಗಿ ಸಿಕ್ಬಿಟ್ಲು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಆ ಹುಡುಗಿ ಯಾರು ಸರ್? ನಿಮ್ಮ ಸಾಂಗ್ ಕೇಳ್ತಾ ಇದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ಯಾರು ಹೇಳಿ ಸರ್? ಬೇರೆ ಯಾರು ಅಲ್ಲ ಸರ್, ನಮ್ ರಾಗಿಣಿ. ತಲೆಗೆಲೆ ಕೆಟ್ಟಿದ್ದೇನೆ. ರಾಗಿಣಿ ಯಾವನಾರು ಲವ್ ಮಾಡ್ತಾನೇನೋ? ಯಾಕೆ ಸರ್ ರಾಗಿಣಿ ನಾನು ಲವ್ ಮಾಡ್ಬಾರ್ದಾ? ಅಲ್ಲ ಕೊಲೀಗ್ಸ್ ಅಲ್ವಾ ಲವ್ ಮಾಡ್ಬಾರ್ದು ಅಂತ. ಅದೆಲ್ಲ ಹೋಗ್ಲಿ ಬಿಡಿ ಸರ್. ಒಂದ್ ಹೆಲ್ಪ್ ಮಾಡ್ತೀರಾ ಸರ್ ನನಗೆ? ನಾನಾ ಏನ್ ಹೇಳಿ? ನನ್ನ ಮೇಲೆ ಮೊದಲು ಆಣೆ ಮಾಡಿ. ನಿಮ್ಮ ಮೇಲೆ ಆಣೆ ಸರ್. ಆಣೆ ಮಾಡಿದ್ರೆ ಹೆಲ್ಪ್ ಮಾಡ್ಬೇಕು ಸರ್. ಓಕೆ. ರಾಗಿಣಿ ಹೆಂಗಾದ್ರೂ ಮಾಡಿ ನನಗೆ ಸಟ್ ಮಾಡ್ಕೊಡಿ ಸರ್. ರಾಗಿಣಿ ಸೆಟ್ ಮಾಡ್ಕೊಡೋದು? ಏನ್ ಮಾತಾಡ್ತಿದ್ದೀನಿ ನೀನು? ಹಲೋ ಸರ್, ಆಣೆ ಮಾಡಿದಿರಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀವು ಸೆಟ್ ಮಾಡ್ತೀರಾ ಅಷ್ಟೇ. ನಂಗೆ ಗೊತ್ತಿಲ್ಲ ಅಷ್ಟೇ. ಮಾಡಿದಿರಾ ಆಣೆ ಅಷ್ಟೇ. ಇವನೇನ್ ಸರ್ ನನ್ನ ಹೆಂಡ್ತಿ ನನ್ನ ಕೈಲೇ ಸೆಟ್ ಮಾಡ್ಕೊಡು ಅಂತವನಲ್ಲ. ಹೇಳಂಗಿಲ್ಲ ಬಿಡಂಗಿಲ್ಲ. ಬಾಸ್ ನನ್ ಮಗ ತಲೆ ಕೆಟ್ಟವನು. ಕುಂಟ್ಲೆ ಅಂತಿರ್ತಾನೆ. ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ನಾನು. ಈ ಕಡೆ ಬಾ. ಬಾ. ಓಕೆ. ಶ್ರೀಕಾಂತ್ ಪಾಟೀಲ್, ಅವನ ವರ್ಕ್ನು ನೀನೇ ಮಾಡು. ಓಕೆ. ಕುಂಟೆನಕ್ಕೂ ಕುಂಟಲೆ. ವೆರಿ ಗುಡ್. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಸರ್. ಲವ್ ಮಾಡ್ಬೇಕು ಸರ್. ನಿನಗೆ ಈ ಪ್ರೀತಿ ಅಂದ್ರೆ ಏನನ್ಸುತ್ತೆ? ಪ್ರೀತಿ ಅಂದ್ರೆ ಲವ್ ಸರ್. ಲವ್ ಅಂದ್ರೆ ಅದ್ಭುತ ಸರ್. ಅದ್ಭುತ ಅಂದ್ರೆ ಆಶ್ಚರ್ಯ ಸರ್. ಆಶ್ಚರ್ಯ. ವೆರಿ ಗುಡ್. ಅನ್ನಗೆ ನಾನು ನೋಡಕ್ ಚೆನ್ನಾಗಿಲ್ವಾ? ಸಖತ್ತಾಗಿದೆ ಸರ್. ಕ್ರೇಜಿ ಸ್ಟಾರ್ ತರ ಇದ್ದೀರಿ ಸರ್. ಅದಕ್ಕೆ ಒಂದು ಲವ್ ಲೆಟರ್ ಬರಿಬೇಕಾಗಿತ್ತು. ನೀನೇ ಬರೆದು ಕೊಡು ಅಂತ. ನಾನ್ ಬರಿಬೇಕಾ ಸರ್? ನೀನ್ ಬರಕ್ ಬರಲ್ವಾ? ಬರುತ್ತೆ ಸರ್. ಹಂಗಾದ್ರೆ ನಾನೊಂದು ಸಾಹಿತ್ಯ ಹೇಳ್ತೀನಿ, ಅದನ್ನೇ ಬರಿ. ಓಕೆ ಸರ್. ಹೇಳಿ ಸರ್. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ. ಯಾಕೆ ಚೆನ್ನಾಗಿಲ್ವಾ? ಇದು ಸಿನಿಮಾ ಹಾಡು ಸರ್. ಯಾವನಾರ ಸಿನಿಮಾ ಹಾಡು ಬರ್ಕೊಡ್ತಾನ? ಕವಿತೆ ಬರ್ಬೇಕು ಮನ್ಸಲ್ಲಿರೋದ್ನ. ಒಂದ್ ಕೆಲಸ ಮಾಡ್ತೀನಿ, ನಾನ್ ಬರ್ಕೊಡ್ತೀನಿ. ಸರಿ ಬರಿ. ಓಕೆನಾ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ನಿನಗೆ ಒಳ್ಳೆ ಸಾಹಿತ್ಯ ಜ್ಞಾನ ಇದೆ. ಬರೀ ಅದೇ ಚೆನ್ನಾಗಿದೆ. ಅದ್ರ ಕೆಳಗೆ ನಾನೊಂದು ಲೈನ್ ಹೇಳ್ತೇನೆ. ಬರೀ ಓ ನನ್ನ ಪ್ರಿಯತಮೆ, ನಾನು ನಿನ್ನ ಪ್ರೀತಿಯ ಕುಳ್ಮಿಂಟಿ ಸಣ್ಣ ಕುಂಟಲೆ ನಿನ್ನ ಮೊದಲ ಬಾರಿ ನೋಡಿದಾಗ ಹಿಡ್ಕೊಂಡು ಮುದ್ದಾಡಬೇಕನಿಸಿತು. ಓಕೆ, ಕಂಟಿನ್ಯೂ. ನೀನೇ ಮಾಡ್ಬರಿ. ನಿಮಿಷ ಸರ್. ಐ ಲವ್ ಯು ಇಂತಿ ನಿನ್ನ ಕುಂಟಲೆ ಸರ್. ಈ ಲವ್ ಲೆಟರ್ ಕೊಡಿ ಸರ್. ಇದ್ರಲ್ಲಿ ನನ್ ಪರ್ಸನಲ್ ಫೀಲಿಂಗ್ಸ್ ಹಾಕಿದೀನಿ ಸರ್. ಒಂದ್ ಪಕ್ಷ ಅವಳೇನಾದ್ರೂ ಮದ್ವೆ ಆಗಿದ್ರು ಈ ಲೆಟ್ರು ನೋಡಿ ನಿನ್ ಜೊತೆ ಓಡ್ ಬರ್ಬೇಕು ಸರ್. ಆ ರೇಂಜ್ ಬರ್ತಿದ್ದೀನಿ ಸರ್. ಹೌದಾ? ಸರ್. 20,000 ಸಂಬಳ ಎಕ್ಸ್ಟ್ರಾ ನಿನಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಎಕ್ಸ್ಕ್ಯೂಸ್ ಮೀ. ಆ ಹುಡುಗಿ ಯಾರು ಅಂತ ನಾನು ಕೇಳ್ಬೋದಾ? ಅವಳೇ ರಾಗಿಣಿ. ಕಲ್ಲಾಯ್ತು. ಅನ್ನಗೆ ನಾನು ಏನ್ ನೋಡಿ ಬಿದ್ದೆ ಗೊತ್ತಾ? ಏನ್ ನೋಡ್ಬಿದ್ದೆ? ಅವಳು ಸೊಂಟದಲ್ಲಿ ಒಂದು ಮಚ್ಚೆ ಇದೆ, ಅದನ್ನ ನೋಡೇ ಬಿದ್ದಿದ್ದೆ. ಸೊಂಟದಲ್ಲಿದ್ದ ಮಚ್ಚೆ ನೀವ್ ಹೆಂಗ್ ನೋಡಿದ್ರಿ ಸರ್? ಅವಳ ಪಕ್ಕ ಒಂದು ಏರ್ ಕೂಲರ್ ಹಾಕ್ಸಿದೀನಿ, ಗಾಳಿಗೆಲ್ಲ ಹಾರಾಡ್ತು ನೋಡ್ಬಿಟ್ಟೆ. ಅಂದಾಗಿ ನನಗೆ ಬಹಳ ನಾಚಿಕೆ. ಈ ಲೆಟರ್ನ ನೀನೇ ಅವಳಿಗೆ ಕೊಟ್ಟು ಒಪ್ಪಿಸ್ಬೇಕು. ಒಪ್ಪಿಸಿದ್ರೆ ನಿಂಗೆ ಮತ್ತೆ 20,000 ಸಂಬಳ ಜಾಸ್ತಿ. ಒಪ್ಪಿಸ್ತಿಲ್ಲ ಅಂದ್ರೆ ಕೆಲಸದಿಂದ ಡಿಬಾರ್ ಮಾಡ್ಬಿಡ್ತೀನಿ. 3 ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ, ಅಡಿಷನಲ್ ಸೀಟು ಕೊಡಲ್ಲ. ಹೋಗಿ ಬರ್ಸಿ. ಇದೇನ್ ಕರ್ಮ? ನನ್ನ ಹೆಂಡತಿಗೆ ನನ್ನ ಕೈಯಾರೆ ಈ ನನ್ನ ಮಗ ಕೊಟ್ಟಿರಲ್ಲ ಸರ್. ಆವಾಗ್ಲೇ ನನ್ನ ಮೇಲೆ ಆಣೆ ಮಾಡಿದ್ರಲ್ಲ ಹೆಲ್ಪ್ ಮಾಡ್ತೀನಿ ಅಂತ. ನನ್ ಕರ್ಮ ಏನ್ ಮಾಡ್ಲಿ ಹೇಳು? ಮಾಡ್ತೀರಲ್ವಾ ಸರ್ ನೀವು? ಏನ್ ಮಾಡ್ಬೇಕಪ್ಪ? ಈ ಲವ್ ಲೆಟರ್ನ ನೀವೇ ರಾಗಿಣಿ ಕೊಟ್ಬಿಡಿ ಸರ್. ನಿನ್ ತಲೆಗೆಲ್ಲ ಕಟ್ಟಿದ್ದೇನ? ನಾನ್ ಲವ್ ಲೆಟರ್ ಕೊಡಕ್ಕಾಗುತ್ತೇನೋ? ನೀವು ಕೊಡಲ್ವಾ? ಕೊಡಲ್ಲ ಕಣ. ಸರಿ ಬಿಡಿ, ಹಂಗಂದ್ರೆ ನಾನೇ ಕೊಡ್ತೀನಿ. ನಾನೇ ಕೊಡ್ತೀನಿ, ಕೊಡು. ಕ್ಯೂಟ್ ಬಾಯ್. ಕೊಡ್ತೇನೆ. ನೀನೇನ್ ನೋಡ್ಬಿದ್ದೆ ಸರ್? ಅದು ನಾನು ಅವಳ ಬೆನ್ನ ಮೇಲಿರೋ ಟ್ಯಾಟು ನೋಡ್ಬಿದ್ದೆ ಸರ್. ನಾನು ನಮಸ್ಕಾರ. ನಿಮ್ಗೊಂದ್ 2 ಲವ್ ಲೆಟರ್ ಬಂದಿದ್ವು. ಓದ್ತೀನಿ. ಓದು. ಹೊಡೇಳಿ. ಎದಳ ಮೇಲೆ ನಿನ್ ಮಚ್ಚೆ ಎಲ್ಲಿದೆ? ಹೊಟ್ಟೆ ಮೇಲೆ. ಟ್ಯಾಟೋ ಬೆನ್ ಮೇಲೆ. ಬೆನ್ನಲ್ಲಿರೋ ಟ್ಯಾಟೋ ತೋರಿಸಿ ಅವನ್ನ ಬೀಳುತ್ತೆ, ಮಚ್ಚೆ ತೋರಿಸಿ ಬಾಸನ್ ಬೀಳ್ಸಿದ್ಯಾ? ಇನ್ನೇನೇನ್ ತೋರಿಸಿ ಯಾರ್ಯಾರನ್ನ ಬೀಳ್ಸ್ಬೇಕು ಅಂತ ಇದೆಯಮ್ಮ? ಇದನ್ನ ಹಿಂಗ್ ಮುಚ್ಕೊಂಡು ಅದನ್ನ ಏನಾರ ಸುತ್ಕೊಂಡು ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕು. ನಂಗೆ ತುಂಬಾ ಶೆಕೆ ಆಗುತ್ತೆ. ಶೆಕೆ ಆಗುತ್ತಂತ ಎಲ್ಲ ಮುಚ್ಕೊಂಡು ಕೂರಕ್ಕಾಗುತ್ತಾ? ಮುಚ್ಕೊಳ್ಳೇ, ಮುಚ್ಕೋ.
ಯಾವನಾದ್ರೂ ಬಂದು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂದ್ರೆ ಯಾರಿಗೂ ಒಪ್ಕೊಂಬಾರ್ದು. ಅರ್ಥ ಆಯ್ತಾ? ಯಾರನ್ನೂ ಒಪ್ಕೊಂಬಾರ್ದು. ಸರ್ ಲವ್ ಲೆಟರ್ ಕೊಟ್ರಾ? ಕೊಟ್ಟೆ. ಏನಂತ ಸರ್? ನೀನ್ ನೋಡಕ್ ಮಂಗನ್ ತರ ಇದೆಯಂತೆ, ನೀನ್ ಒಪ್ಪಿಗೆ ಆಗಲ್ಲ ಅಂತ ಲವ್ ಲೆಟರ್ ಹೊಡೆದು ಬಿಸಾಕಿದ್ಲು ಸರ್. ಏನೋ ನನ್ನ ಲವ್ ಲೆಟರ್ನ ಅವ್ರದಾಕದ್ಲ? ಇನ್ನಾಗಲ್ಲ. ಇನ್ನಾಗಲ್ಲ ಏನ್ ಮಾಡ್ತೀವಿ ಸರ್? ಕಿಡ್ನಾಪ್ ಒಂದ್ ಲವ್ ಲೆಟರ್ ಹೊಡೆದಕ್ಕಿತ್ತು ಅವನ ಕಿಡ್ನಾಪ್ ಮಾಡ್ತಾನ ಗುರು. ಸರ್ ನನ್ಗೆಲ್ಲ ಗೊತ್ತಿಲ್ಲ ಅದು. ನಾನು ಒಂದೇ ಸಾರಿ ಪ್ರಪೋಸ್ ಮಾಡೋದು, 2-3 ಸರಿ ಎಲ್ಲ ಮಾಡಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಅಷ್ಟೇ ಕಿಡ್ನಾಪ್. ನಿಮ್ ಕಾಲ್ ಹಿಡಿತೀನಿ. ಅವಳು 1-2 ದಿನ ಟೈಮ್ ಕೇಳಿದಾಳೆ ಅಷ್ಟೇ. ಟೈಮ್ ಕೇಳಿದಾಳೆ? ಈ ಹುಡುಗಿರು ಟೈಮ್ ಕೇಳಿದ್ದಾರೆ ಅಂದ್ರೆ 90% ಲವ್ ಅಲ್ಲಿ ಬಿದ್ದಂಗೆ ಅರ್ಥ. ಮಾಡ್ಕೊಡ್ತೀಯ ನೀನ್? ನನ್ ಸೆಟ್ ಮಾಡ್ಕೊಡ್ತೀಯ? ಅಲ್ಲ ಇವ್ರ ಕಣ್ಣಿನ ಹೆಂಗ್ ಕಾಣ್ತೀನಿ? ಸೆಟ್ ಮಾಡ್ಕೊಡು, ಅವ್ನು ಲವ್ ಲೆಟ್ರು ಕೊಡು. ಓಹೋ, ಇದ್ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟಿದ್ದೀರಿ? ಇಲ್ಲ ಸಣ್ಣಗಿದ್ದೀನಿ. ತಗೊಳ್ಳಿ, ಟೆನ್ಷನ್ಗೆಲ್ಲ ಇದೇ ರಾಮಬಾಣ ಪರಿಹಾರ. ತಗೊಳ್ಳಿ ಸರ್. ಥ್ಯಾಂಕ್ ಯು. ವೆಲ್ಕಮ್. ಮೇಡಮ್ ಟೀ ಕೊಡಿ. ವಾವ್, ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರನೇ ಮಾಡಿದ್ದು. ಹೇ, ನಾನು ನೋಡಕ್ ಬಿಟ್ಟಲ್ಲಪ್ಪ. ಯಾಕೇನಾಯ್ತು? ಟಾಯ್ಲೆಟ್ ರೂಮ್ ಅಲ್ಲಿ. ಅಯ್ಯೋ ಅದಲ್ಲ ಮೇಡಮ್, ನಿಮ್ಮ ಕಣ್ಣು ಸೂಪರ್ ಆಗವೆ. ನಿಮ್ಮ ಅದು ಅಲ್ಲಲ್ಲ, ಮೂಗು ಹೋಗ್ರಿ. ಅಯ್ಯೋ ಮಾತಾಡ್ಸ್ಬಿಟ್ರು ಮೇಡಮ್. ಯಾವನೇ ಕರ್ತಿದೆ? ಬನ್ನಿ ಸರ್, ಬನ್ನಿ. ಏನಪ್ಪ ಸರ್? ಬೆಳಿಗ್ಗೆ ನೀವು ಮೇಡಮ್ ಮಾತಾಡ್ತಾರದ ಯಾವನಿಗೆ ಹೇಳ್ತಿದ್ದೆ? ನಂಗೂ ಮೇಡಮ್ಗೆ ಏನ್ ಸಂಬಂಧ? ಫ್ರೆಂಡ್ ಅಲ್ವಾ ಸರ್? ಫ್ರೆಂಡ್ ಅಲ್ವಾ ಇಬ್ರು? ನನ್ ಗೊತ್ತೇ ಒಂದು ಹೆಲ್ಪ್ ಮಾಡಿರ? ಏನೋ ಮೇಡಮ್ ನಾನು ಲವ್ ಮಾಡ್ತಾವ್ರಿ. ಏನೋ ಈ ಲವ್ ಲೆಟರ್ ಕೊಟ್ಬಿಡಿ. ನೀನು ಸರ್ ನಾನು ಅವ್ರಿಗೆ ಏನ್ ನೋಡ್ಬಿದ್ದೆ ಗೊತ್ತಾ? ಏನ್ ನೋಡ್ಬಿದ್ಯಾ? ಕಾಲ್ ಕೆಳಗಡೆ ಆಗಿರೋ ಗಾಯ ನೋಡ್ಬಿಟ್ಟು ಸರ್, ಮರಿಬೇಡಿ, ಕೊಟ್ಬಿಡಿ. ಸರ್ ಏನು ಕೊಟ್ಬಿಡಿ. ಎಂತ ಮಂಗನನ್ ಮಗ ಸರ್, ಎಂತೆಂತಂದು ನೋಡ್ಬಿಡ್ತೇನೆ. ಇವ್ನು ಕಾಲ್ ಕೆಳಗಾಗಿರೋ ಗಾಯ ನೋಡ್ಬಿದ್ನ ಮಕ್ಕಳು. ಸರ್ ನೀವು ನಾವು ಲವ್ಗೆ ಹೆಲ್ಪ್ ಮಾಡಲ್ಲ ಅನ್ಸುತ್ತೆ. ಇವಾಗ ನೋಡಿ, ನಾನೇ ಮಾಡ್ಕೊತೀನಿ. ಏನ್ ಮಾಡ್ಕತ್ಯಾ ನೋಡಿ ಅಷ್ಟೇ. ಇದೇ ಕಣಕ್ಕೆ ನೋಡಿ ಇವಾಗ. ರಾಗಿಣಿ ಮೇಡಮ್, ಸರ್ ಒಂಚೂರು ಡೌಟ್ ಇದೆ, ಒಂದ್ ಸ್ವಲ್ಪ ಹೇಳಿ. ಡೌಟಾ? ಬಂದೇ ಇರಿ. ಆಫೀಸಲ್ಲಿ ನೀವೇ ಮಾತ್ರ ಕೆಲ್ಸಕ್ಕಿರೋದೇನೋ? ನಾನು ಇದು ನಿಲ್ಸೋ ಕೆಳಗಿಟ್ಟೆ ಮೇಲೆ. ಕಡೆ ಪಾಪ ಇವಳಿಗೆ ಎಷ್ಟು ನೋವಾಗಿದೆಯೋ ಏನ್ ಕಥೆನೋ. ಬಹಳ ನೋವಾಯ್ತಾ ರಾಗಿಣಿ? ಅದು ಬೆಳಗ್ಗೆಯಿಂದ ತುಂಬಾ ಕೆಲಸ ಮಾಡಿದ್ನಲ್ಲ, ಸ್ಟ್ರೆಸ್ ಆಯ್ತು ಸರ್. ಹೌದಾ? ಈಗ ತಾನೇ 3 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದು ಬಂದಿದೆ. ಒಳಗಡೆ ಕ್ಯಾಬಿನಲ್ಲಿ ಒಂಚೂರು ಕೆಲಸ ಇದೆ. ಬಾ ಒಳಗಡೆ ಹೋಗೋಣ. ಆಫೀಸಲ್ಲಿ ನಾವು ಕೆಲಸ ಮಾಡ್ತೀವಿ ಗುರು, ನಮ್ಮನ್ನು ಕರ್ಕೊಂಡು ಹೋಗಿ. ಸುಂದರ 10 ನಿಮಿಷದಲ್ಲಿ ಕಳಿಸ್ಬಿಡ್ತೇನೆ, ಬೇಗ ಬಾ. ರಾಗಿಣಿ 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 ಈ ಕಡೆ ಬಾ. ರಾಗಿಣಿ ಒಳಗಡೆ ಏನ್ ಗೊತ್ತಲ್ಲ ಸರ್ ನಿಮ್ಗೆ? ಏನಾರಲ್ಲ, ರಾಗಿಣಿ ಎಷ್ಟು ಲವ್ ಮಾಡ್ತೀನಿ ಅಂತ ಅನುಪಮನು ಲವ್ ಮಾಡಿಲ್ಲ ಸರ್, ಅಷ್ಟು ಲವ್ ಮಾಡ್ತೀನಿ ನಾನು. ಸರ್ ನೀವೇ ಹೆಲ್ಪ್ ಮಾಡಿ ಸರ್, ಹೆಲ್ಪ್ ಮಾಡಿ ಸರ್. ಸರ್ ನಿಮ್ಗೆ ಹಬ್ಬ ಹೇಳ್ತೀನಿ, ನಿಮ್ಗೆ ಟೀ ಹೋಟ್ಲೆ ಬರ್ಕೊಟ್ಬಿಡ್ತೀನಿ ಸರ್. ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟು ನಾನು ಹಸುವಿನಿಂದಲೇ ಕರ್ಕೊಟ್ಬಿಡ್ತೀನಿ ಸರ್. ಪ್ಲೀಸ್ ಅವಳು ನನಗೆ ಸಿಗಕ್ಕೆ ಮಾಡಿ ಸರ್. ನಾನು ಫಸ್ಟ್ ಪೇಮೆಂಟ್ ನಿಮಗೆ ಕೊಡ್ತೀನಿ ಸರ್. ನಿಲ್ಸಲ್ಲ ಅಲ್ಲ, ಇವರಿಬ್ರು ಫಸ್ಟ್ ಡ್ರೆಸ್ ನನ್ನ ಹತ್ರ ಹೇಳ್ತಾರೆ, ನಂದು ಯಾರಿಗೆ ಹೇಳೋಣ ಮೇಡಮ್? ಇಲ್ಲಿ ಕರ್ಕೊಂಡು ಹೋಗಿರೋದು ನನ್ನ ಹೆಂಡ್ತಿನ ಇವ್ರು ಹೆಂಡ್ತಿನ? ರಾಗಿಣಿ ರಾಗಿಣಿ ಏನಾದ್ರೂ ಪ್ರಾಬ್ಲಮ್ ರಾಗಿಣಿ? ಸರ್ ಯಾಕೆ ಕಳ್ಕೊಂತ ಬಂದೆ? ನಾನು ಏನ್ ಮಾಡ್ತೇನೆ? ಯಾಕೆ ಕಳ್ಕೊಂತ ಬಂದೆ? ಯಾಕೆ ಕಳ್ತಿದ್ಯಾ? ನಾನು ಕಂಪ್ಯೂಟರ್ ಕೆಲಸ
ಮಾಡಿ ಮಾಡಿ ತುಂಬಾ ಸ್ಟ್ರೆಸ್ ಆಗಿತ್ತು. ನೀವಿನ್ನೂ ಹೆಚ್ಚಾಗಿ ನನಗೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಿಸ್ಬಿಟ್ರಿ. ಕೈ ಏನಾದ್ರೂ ನೋವಾಯ್ತಾ? ಕಂಪ್ಯೂಟರ್ ಕೆಲಸ ಮಾಡಿಸ್ತೀರಾ? ನಾನು ಏನೇನು ಅನ್ಕೋಬಿಟ್ನಲ್ಲಪ್ಪ. ಬೇಡ್ರಲೇ ಈಚೆಗೆ ಅವ್ಳು ನನ್ನ ಹೆಂಡತಿ ಕಣಲ್ಲ, ನನ್ನ ಹೆಂಡತಿ. ಹೌದು ಕಣ. ಏನು ಮಾತಾಡ್ತಿದ್ಯಾ? ಹೌದು, ನಾನ್ ಸ್ವಂತ ತಾಳಿ ಕಟ್ಟಿರೋ ಹೆಂಡತಿ ಅವಳು. ನೋಡಿ ತಾಳಿ ಇಲ್ಲಿದೆ. ಮತ್ತೆ ನನ್ನ ಮತ್ತೆ ಯಾಕೆ ಕೇಳಿಲ್ಲ ಇದನ್ನ? ಮತ್ತೆ ಯಾಕೆ ಕೇಳಿಲ್ಲ ಅಂದ್ರೆ ಮೇಡಮ್, ಈ ಸಮಾಜದಲ್ಲಿ ಬ್ಯಾಚುಲರ್ ಮನೆ ಕೇಳಕ್ ಹೋದ್ರೆ ಬ್ಯಾಚುಲರಿಗೆ ಮನೆ ಇಲ್ಲ ಅಂತಾರೆ. ಕೆಲಸ ಕೇಳಕ್ ಹೋದ್ರೆ ನೀನ್ ಬ್ಯಾಚುಲರ್ ಆಗಿರ್ಬೇಕು ಅಂತಾರೆ. ಫಸ್ಟ್ ಆಫ್ ಆಲ್ ನಿಮ್ಮಂತ ಬಾಸ್ಗಳು ಒಳ್ಳೆ ಟ್ಯಾಲೆಂಟ್ ಇದ್ದವನಿಗೆ ಕೆಲಸ ಕೊಡಿ ಸಾರ್. ಅವಾಗ ನೀವು ಉದ್ಧಾರ ಆಗ್ತೀರಾ, ಆಫೀಸು ಉದ್ಧಾರ ಆಗುತ್ತೆ, ನಮ್ ದೇಶನೂ ಉದ್ಧಾರ ಆಗುತ್ತೆ. ಕುಂಟನಕನ ಕುಂಟಲೆ ನಾನು ಮಾಡ್ಬೇಕಾ? ಏ ಮಾಡಲ್ಲ, ನಿಮ್ಮ ಹತ್ರ ಕಡ್ಡಿ ಇಲ್ವಲ್ಲ ಅದಕ್ಕೆ ಮಾಡಲ್ಲ. ಎಲ್ಲೂ ಕಾಣ. ಈಗ ಮಾಡ್ದಿರದ ಏನ್ ಮಾಡ್ತೀಯ ನೀನು? ನಂಗ್ ಹೊಡಿತ್ಯಾ? ನಂಗ್ ಹೊಡಿತ್ಯಾ? ಏ ಕಟ್ಟಿ ಕೊಡ್ರ, ನಾನೇ ಬಾರಿಸ್ತೀನಿ ನಿಂಗೆ 4. ನೀನು ನನ್ನನ್ನ ಲವ್ ಮಾಡೋದಕ್ಕಿಂತ ಜಾಸ್ತಿ ಅವಳನ್ನ ಲವ್ ಮಾಡಿದ್ಯಾ? ಕಳ್ಳ. ಸರಿ, ಸ್ಕಿಟ್ ಹೇಗಿತ್ತು ಅಂತ ಕೇಳಬೇಡ ಗುರುಜಿ. ಐ ಥಿಂಕ್ ಇವತ್ತು ಹೈಲೈಟ್ ರಾಘು. ಎವ್ರಿಬಡಿ ಇಸ್ ಫಾಲನ್ ಇನ್ ಲವ್ ಅಲ್ಲ? ಥ್ಯಾಂಕ್ ಯು. ಯಾವ್ದು ಹೊಟ್ಟೆ ಮಾರ್ಕ್ ನೋಡಿ ಶಿವ್ ಬಿದ್ದ, ಹಿಂದ್ಗಡೆ ಟ್ಯಾಟು ನೋಡಿ ಪಾಟೇಲ ಬಿದ್ದ, ಆ ಕಾಲಿನ ಗಾಯ ನೋಡಿ ನಿಂಗ ಬಿದ್ದ. ಆಕ್ಚುಲಿ ನಿನ್ನ ಟ್ಯಾಲೆಂಟ್ ನೋಡಿ ನಾನು ಬಿದ್ದುಬಿಟ್ಟೆ. ಇವತ್ತು ತುಂಬಾ ಡಿಫ್ರೆಂಟ್ ಆಗ್ತಾ ಕಾಣ್ತಾ ಇದೆ ನಮ್ಮ ಕುಂಟಲ ಕಡೆ ಕುಂಟಲಿ. ಚೆನ್ನಾಗಿತ್ತು. ಯು ಡನ್ ಗುಡ್. ಐ ಥಿಂಕ್ ಆಲ್ 100% ಎಂಟರ್ಟೈನರ್. 100% ಎಂಟರ್ಟೈನರ್. ಗುಡ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನಮ್ಗೆ ಭಯ ಆಗ್ತಿತ್ತು. ಅವ್ರಿಬ್ರು ಹೇಳಿಲ್ಲ ಅಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ. ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ, ಕುಂಟಲ ಕಡಿ ಕುಂಟಲೆ. ನೀನ್ ಮಾಡ್ದಂತ ಕುಂಟಲ ಕಡಿ ಕುಂಟಲೆ ಅವೆಲ್ಲ ಜಾಸ್ತಿ ಇಷ್ಟ ಆಯ್ತು. ಅವನು ಗಾಡಿ ಲಿಫ್ಟ್ ಕೊಡ್ಬೇಕಾದ್ರೆ ಅದನ್ನ ತಳ್ಕೊಂಡು ಬಂದಿದ್ದು, ಆ ಪಾರ್ಟ್ ತುಂಬಾನೇ ಇಷ್ಟ ಆಯ್ತು. ದಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಗುಡ್, ವೆರಿ ನೈಸ್, ವೆರಿ ಎಂಟರ್ಟೈನಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ, and thank you so much guys, and all the very best ನಿಮ್ಮ ನೆಕ್ಸ್ಟ್ ಸ್ಕಿಟ್ಗೆ. ಥ್ಯಾಂಕ್ ಯು. ಪ್ರಪಂಚದಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗೋದು ಅಂದ್ರೆ ನಮ್ಮ ಯೋಚನೆ. ಆದ್ರೆ ಇತ್ತೀಚೆಗೆ ಅದಕ್ಕಿಂತ ಸ್ಪೀಡ್ ಆಗಿ ಏನ್ ಗೊತ್ತಾ ಹೋಗ್ತಾ ಇರೋದು, 8 ಗಂಟೆಯಿಂದ 9 ಗಂಟೆವರೆಗೂ ಟೈಮು. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನಗ್ನಗ್ತಾ ಇರಿ, ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಟಾಟಾ ಬಾಯ್, ಟೇಕ್ ಕೇರ್, ಶುಭರಾತ್ರಿ.